ಕಿರಣ್ ಸರ್ ಹೇಗಿದೆ ಆರೋಗ್ಯ ಇವಾಗ? ಹಾಂ, ಈಗ ಪರವಾಗಿಲ್ಲ, ಈಗ ಚೆನ್ನಾಗಿದ್ದೀನಿ. ಎಸ್, ಸಿನಿಮಾ ರಿಲೀಸ್ ಆಗಿದೆ, ಅದ್ಭುತವಾದಂತಹ ಪ್ರತಿಕ್ರಿಯೆ ಸಿಕ್ಕಿದೆ ಎಲ್ಲ ಕಡೆ. ಎಷ್ಟು ಖುಷಿಯಾಗಿದ್ದಾರೆ ಇವಾಗ? ಆಬ್ವಿಯಸ್ಲಿ ತುಂಬ ಖುಷಿಯಾಗಿದೆ ನನಗೆ. ಇವತ್ತು ನಾನು ಏನೇನು ನೋಡ್ತಾ ಇದ್ದೀನೋ ಇದು ಪ್ರತಿಯೊಂದುವೇ ಫಸ್ಟ್ ಎಕ್ಸ್ಪೀರಿಯನ್ಸ್. ಇದು ನನ್ನ ಸಿನಿಮಾಗೆ ಜನ ಬರ್ತಿದ್ದಾರೆ, ಬುಕ್ ಮ್ಯಾಶ್ ಓಪನ್ ಮಾಡಿದಾಗ ಒಂದಷ್ಟು ಆರೆಂಜ್ ಕಾಣ್ತಿದೆ ನನಗೆ. ಇದೆಲ್ಲ ಪ್ರತಿಯೊಂದು ಹೊಸ ಎಕ್ಸ್ಪೀರಿಯನ್ಸು. ಆ್ಯಂಡ್ ನಾವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರೂ ಎಲ್ಲೋ ಒಂದು ಕಡೆ ಒಂದು ಲಕ್ ಅಂತ ಹೇಳ್ತೀವಿ. ಸೊ ಆ ಭಯ ಯಾವಾಗಲೂ ಇದ್ದೇ ಇರುತ್ತೆ. ಓಕೆ, ನಮ್ಮ ಕೆಲಸ ಚೆನ್ನಾಗಿದೆ, ಜನಕ್ಕೆ ಅದು ರೀಚ್ ಆಗುತ್ತೋ ಇಲ್ವೋ, ಜನ ಅದನ್ನು ಇಷ್ಟಪಡ್ತಾರೋ ಇಲ್ವೋ, ಇಷ್ಟಪಟ್ಟರೆ ಅವ್ರಿಗೊಂದು ಇಷ್ಟು ಜನಕ್ಕೆ ಹೇಳ್ತಾರೋ, ನನ್ನ ಎಷ್ಟೋ ಪ್ರಶ್ನೆ ಆಬ್ವಿಯಸ್ಲಿ ಓಡ್ತಾನೆ ಇರುತ್ತೆ. ಬಟ್ ಸೆಕೆಂಡ್ ಡೇಗೆ ಫಸ್ಟ್ ಡೇಗಿಂತ ಸ್ವಲ್ಪ ಇಂಪ್ರೂವ್ ಆಯಿತು. ಆ್ಯಂಡ್ ಥರ್ಡ್ ಡೇಗೆ ನಾನು ಇವತ್ತು ಬೆಳಗ್ಗೆ ಎಲ್ಲ ಆ ಥರ ನೋಡ್ತಾ ಇದ್ದೀನಿ. ಆ್ಯಂಡ್ ಸುಮಾರು ಡಿಸ್ಟ್ರಿಕ್ಟ್ ಒಂದಷ್ಟು ಹೆಸರು ಹೇಳಿದೆ ನಾನು: ಚಿಕ್ಕಬಳ್ಳಾಪುರ, ರಾಯಚೂರು, ಬೆಲ್ಗಾಂ, ಮಂಡ್ಯ, ಮೈಸೂರು. ಇಲ್ಲೆಲ್ಲ ಒಂದಷ್ಟು ಶೋ ಹೌಸ್ಫುಲ್ ಆಗ್ತಿದೆ. ಅಲ್ಲಿಂದ ಒಂದು ಒಳ್ಳೆ ರಿಪೋರ್ಟ್ ಬರ್ತಿದೆ. ನನಗೆ ಇನ್ನು ಡ್ರೀಮ್ ಮ್ಯಾಜಿಕ್ ಆ ಒಂದು ಮೈಂಡ್ ಸೆಟ್ಟಲ್ಲೇ ಇದ್ದೀನಿ. ಬಟ್ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಏನು ಒಂದು ನಂಬಿಕೆ ಇಟ್ಕೊಂಡು ನಾನು ಇಲ್ಲಿಗೆ ಬಂದಿದ್ನೋ, ನಾನು ನನ್ನ ಕೆಲಸ ಚೆನ್ನಾಗಿ ಮಾಡಬೇಕು, ಅದನ್ನು ಜನ ಅಪ್ರಿಷಿಯೇಟ್ ಮಾಡಬೇಕು ಅನ್ನೋ ಒಂದು ನಂಬಿಕೆಲಿ ಅಷ್ಟೇ ನಾನು ಬಂದಿದ್ದು. ಆ ನಂಬಿಕೆನ ಉಳಿಸೋದಕ್ಕೆ ತುಂಬ ಮನಸ್ಸಿಂದ ಥ್ಯಾಂಕ್ ಯು. ನಾನು ಯೋಚನೆ ಮಾಡ್ತಿದ್ದೆ, ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ಇದೊಂದು ಲಾಸ್ಟ್ ಆಪ್ಷನ್ ಇದೆ, ಇಫ್ ಇನ್ ಕೇಸ್ ಇದೇನಾದರೂ ಆಗಲಿಲ್ಲ ಅಂತಂದರೆ ಲಿಟ್ರಲಿ ನಂಬಿಕೆ ಹೊರಟೋಗ್ಬಿಡ್ತಿತ್ತು ನನಗೆ. ಆಮೇಲೆ ಮತ್ತೆ ಆ ಕಾನ್ಫಿಡೆನ್ಸ್ ಬರ್ತಿರ್ಲಿಲ್ಲ, ನಾನು ಏನು ಇಟ್ಕೊಂಡು ಮತ್ತೆ ಝೀರೋಯಿಂದ ಸ್ಟಾರ್ಟ್ ಮಾಡಲಿ ಅಂತ. ಬಟ್ ಎಲ್ಲ ಆಗಿದೆ, ನೀವು ಇಷ್ಟಪಡ್ತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಅಷ್ಟೇ ಹೇಳೋಕ್ಕಾಗೋದು, ನನಗೇನು ಗೊತ್ತಾಗ್ತಾ ಇಲ್ಲ. ಸರ್, ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರೈಸೇಷನ್ಗೆ ತುಂಬ ಅಪ್ರಿಸಿಯೇಷನ್ ಬಂದಿತ್ತು, ಪ್ಲಸ್ ನಿಮ್ಮ ಅಭಿನಯಕ್ಕೂ ಕೂಡ. ಅದ್ರ ಬಗ್ಗೆ ಎಲ್ಲ ಹೆಂಗೆ ಅನಿಸುತ್ತೆ, ಅವ್ರು ಹೇಳ್ತಿರೋದು, ಆಡಿಯನ್ಸ್ ಹೇಳಿರೋದು? ಅಂದರೆ ನನ್ನ ಪ್ರಕಾರ ಒಬ್ಬ ಆರ್ಟಿಸ್ಟ್ಗೆ ಫಸ್ಟ್ ಕ್ರೈಟೀರಿಯಾ ಅನ್ನೋದೇ ಅವ್ನ ಆ್ಯಕ್ಟಿಂಗ್ ಸ್ಕಿಲ್ಸ್. ಅದು ಬಿಟ್ಟು ನಾವು ಬೇರೆ ಏನು ಮಾಡಿದ್ರು ಅದು ಪ್ಲಸ್ ಅಷ್ಟೇ. ಸೊ ಒಬ್ಬ ಆ್ಯಕ್ಟರ್ ತುಂಬ ಚೆನ್ನಾಗಿ ಬಾಡಿ ಮಾಡಿಕೊಂಡ್ರೂ ಮೇಜರ್ ಆ್ಯಕ್ಟಿಂಗೇ ಆಗುತ್ತೆ. ಬಿಕಾಸ್ ಫಿಸಿಕಲ್ ಅಪಿಯರೆನ್ಸ್ ಏನಿದೆ ಅದು ಕ್ಯಾರೆಕ್ಟರ್ಗೆ ಒಂದು ಮ್ಯಾಚ್ ಆಗೋದಕ್ಕಷ್ಟೇ, ಅದು ಪರ್ಫಾರ್ಮೆನ್ಸ್ ಅಲ್ಲ. ಪರ್ಫಾರ್ಮೆನ್ಸು ಸೋಲ್ ಏನು ಆ್ಯಕ್ಟ್ ಮಾಡುತ್ತೀವಲ್ಲ, ಸೋಲ್ಫುಲ್, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಏನು ಅಂತಂದರೆ, ಜನ ನನ್ನ ಆ್ಯಕ್ಟಿಂಗಿಂದಾನೇ ಗುರ್ತಿಡಿಬೇಕು, ನನ್ನ ಆ್ಯಕ್ಟಿಂಗ್ ಇಷ್ಟಪಡಬೇಕು. ನಾನು ಯಾವಾಗಲೂ ಡಿಸರ್ವಿಂಗ್ ಸಕ್ಸಸ್ ಅಂತ ಹೇಳ್ತಿದ್ದೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲಾಂಗ್ ಸಸ್ಟೈನ್ ಆಗಬೇಕು ಅಂತಂದರೆ. ಇಲ್ಲ ಯಾವುದೋ ಒಂದು ಚಿಕ್ಕ ವಿಷಯ ಇಷ್ಟ ಆದರೆ ಅದು ತುಂಬ ಚಿಕ್ಕದಾಗಿ ಹೊರಟೋಗ್ಬಿಡುತ್ತೆ. ಜನಕ್ಕೆ ತುಂಬ ಲಾಂಗ್ ರನ್ನಲ್ಲಿ ಬೇಕು ಅಂತಂದರೆ ತುಂಬ ಸ್ಟ್ರಾಂಗ್ ಒಂದು ಕಾರಣ ಬೇಕು. ಅದು ಆ್ಯಕ್ಟಿಂಗ್ ಬಿಟ್ಟು ಏನೂ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ರಾನಿ ಒಂದು ಸ್ಟಾರ್ಟಿಂಗ್ ಪ್ರೊಸೆಸ್ಸಿಂದನೂ, ಆ್ಯಂಡ್ ನಾನು ಸ್ಪೆಷಲಿ ರಾನಿ ಆದಮೇಲೆ ಯಾವುದೇ ಕತೆ ಅಂತ ನೋಡೋಕೆ ಬಂದರೂ ಆ್ಯಕ್ಟಿಂಗಿಗೆ ಎಷ್ಟು ಸ್ಪೇಸ್ ಇದೆ, ನಾನು ಹೊಸದಾಗಿ ಏನಿದ್ರಲ್ಲಿ ಆ್ಯಕ್ಟ್ ಮಾಡ್ಬೋದು, ಜನಕ್ಕೆ ಇದರಲ್ಲಿಂದ ಎಷ್ಟು ಇಷ್ಟ ಆಗುತ್ತೆ ಅಂತ ಒಂದಷ್ಟು ಪಾಯಿಂಟ್ಸ್ ನೋಡ್ತೀನಿ. ಸೊ ಬೇಸಿಕ್ಲಿ ನನ್ನ ಪ್ರಕಾರ ಆ್ಯಕ್ಷನ್ ತುಂಬ ದೊಡ್ಡದಾಗಿದೆ ಈ ಸಿನಿಮಾದಲ್ಲಿ, ಬಟ್ ಆದರೂ ಎಲ್ಲ ಪರ್ಫಾರ್ಮೆನ್ಸ್ನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ರಾನಿ ಅನ್ನೋ ಕ್ಯಾರೆಕ್ಟರ್ ಎಷ್ಟು ದೊಡ್ಡದು, ಬಟ್ ಎಲ್ಲ ರಾಘವನ್ನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಬಿಕಾಸ್ ಆಫ್ ದ್ಯಾಟ್ ಪರ್ಫಾರ್ಮೆನ್ಸ್ ಸೋಲ್ ಕನೆಕ್ಟ್ ಆಗುತ್ತೆ. ಸೊ ಆಸ್ ಅ ಆರ್ಟಿಸ್ಟ್ ನನಗೆ ಎಲ್ಲ ಫ್ರೀಡಮ್ ಕೊಟ್ಟಿದ್ದಾರೆ ಗುರುತೇಶ್ ಶೆಟ್ಟಿ ಅವರು, ಆ್ಯಂಡ್ ಜನ ಅದನ್ನು ಇಷ್ಟಪಡ್ತಿದ್ದಾರೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ಕ್ಲೈಮ್ಯಾಕ್ಸ್ನ ಕರಿಯ ಈ ಥರ ಒಂದು ಗ್ಯಾಂಗ್ಸ್ಟರ್ ಸಿನಿಮಾಗಳಿಗೆ ಹೋಲಿಕೆ ಮಾಡ್ತಿದ್ದಾರೆ. ಆ ಥರದ ಕಲ್ಟ್ ಸಿನಿಮಾಗಳಿಗೆ ಇದು ಕೂಡ ಹತ್ತಿರವಾಗಿದೆ ಅಂತ ಹೇಳ್ತಾರೆ. ಆ ಥರದ ಕಂಪಾರಿಸನ್ ಬಂದಾಗ ಹೆಂಗೆ ಅನ್ಸುತ್ತೆ ನಿಮಗೆ? ನೀವು ಹೆಸರು ಹೇಳಿದೆಲ್ಲ ಹಿಟ್ ಸಿನಿಮಾ, ಸೊ ಆ ಥರ ಹೇಳಿದಾಗ ಆಬ್ವಿಯಸ್ಲಿ ಖುಷಿ ಆಗುತ್ತೆ. ಬಟ್ ಇನ್ ಟರ್ಮ್ಸ್ ಆಫ್ ಸ್ಟೋರಿ ಲೈನ್, ಈಗ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಅದ್ರ ಅಗತ್ಯ ಇತ್ತು ಅಲ್ಲಿ. ಆಮೇಲೆ ಏನು ಮೆಸೇಜ್ ಅಂತ ಪ್ರತಿಯೊಬ್ಬರು ಕೇಳ್ತಾರಲ್ಲ. ಸೊ ನಮ್ಮ ಲೈಫಲ್ಲಿ ಪ್ರತಿಯೊಂದು ಡಿಸಿಷನ್ ಮ್ಯಾಟರ್ ಆಗುತ್ತೆ. ನಾವು ಆ ಡಿಸಿಷನ್ ತಗೊಂಡಾದ್ಮೇಲೆ ಶಾರ್ಟ್ ಟೈಮ್ಗೆ ಅದು ವಾವ್ ಗ್ರೇಟ್ ಅಂತ ಅನ್ನಿಸ್ತಿರ್ಬೋದು, ಬಟ್ ಕರ್ಮಕ್ಕೆ ಫಲ ಇಲ್ಲೇ ಇದೆ ಅಂತ ಹೇಳ್ತಾರಲ್ಲ, ಅದೇ ಮೆಸೇಜು. ಆಮೇಲೆ ಸಿನಿಮಾದಲ್ಲಿ ದರ್ಶನ್ ಅವರ ಅಭಿಮಾನಿಯಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಕೆಲವೊಂದು ಸೀನ್ಗಳೆಲ್ಲ ಆಗ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ರು. ನೀವು ಅವ್ರ ಕಟ್ಔಟ್ ಮುಂದ್ಗಡೆ ನಿಂತ್ಕೊಂಡು ನೋಡಿ ಭಾವುಕರಾಗುವಂತ ಸನ್ನಿವೇಶಗಳನ್ನ ಬಿಟ್ಟು ಅದನ್ನು ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ದರ್ಶನ್ ಸರ್ ಫ್ಯಾನ್ಸ್ ಕೂಡ ನಾವು ಸಾಥ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಎರಡು ಕಾರಣ ಇದೆ, ಒಂದು ಸಿನಿಮ್ಯಾಟಿಕ್, ಒಂದು ಪರ್ಸ್ನಲ್. ಸಿನಿಮ್ಯಾಟಿಕ್ ಏನು ಅಂತಂದರೆ, ನಿಮಗೆ ಗೊತ್ತು ರಾಘವನ್ಗೆ ಆ್ಯಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇರುತ್ತೆ. ಆ್ಯಂಡ್ ಒಬ್ಬ ಆ್ಯಕ್ಟರ್ ಒಬ್ಬರು ತುಂಬ ದೊಡ್ಡ ಸ್ಥಾನದಲ್ಲಿ ಇದ್ದವ್ರನ್ನ ನೋಡಿ ನಾನು ಈ ಥರ ಆಗಬೇಕು, ನನ್ನ ಲೈಫು ಈ ಥರ ಆಗಬೇಕು ಅಂತ ತುಂಬ ನೋಡ್ತಿರ್ತಾನೆ. ಅದರದ್ದು ಒಂದು ರೆಪ್ರೆಸೆಂಟೇಷನ್ ಇದೆ. ಪರ್ಸ್ನಲ್, ನಾನು ಒಂದು 2-3 ಸಲ ಹೇಳಿದ್ದೀನಿ ಇದನ್ನು ಆಗಲೇ. ಅಂದರೆ ನನ್ನ ಸೀರಿಯಲ್ ನೋಡಿ ನನ್ನ ಮನೆ ಕರೆದು ಏನು ಅವರು ವೆಲ್ಕಮ್ ಮಾಡಿದರು, ಏನು ಅಷ್ಟು ಪ್ರೀತಿ ತೋರಿಸಿದ್ರು, ಏನೊಂದು ರೆಸ್ಪೆಕ್ಟ್ ನನಗೆ ತೋರಿಸಿದ್ರು, ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಗ್ರ್ಯಾಟಿಟ್ಯೂಡ್ ಅಷ್ಟೇ. ದರ್ಶನ್ ಸರ್ ತಾಯಿ ಕೂಡ ಕಾಲ್ ಮಾಡಿದ್ರು. ಹೌದು.
ಹೌದು. ಏನು ಇಷ್ಟಪಟ್ಟು ಸಿನಿಮಾದಲ್ಲಿ? ಆ, ಇಲ್ಲ, ನಾನು ಇದನ್ನು ಮೆನ್ಷನ್ ಮಾಡಿದೆ. ನನಗೆ ಅವರು ತುಂಬ ಮುಂಚೆಯಿಂದ ಹೇಳ್ತಿದ್ರು, ನಿನ್ನ ಸಿನಿಮಾ ರಿಲೀಸ್ ಆಗಲಿ ಮಗು, ನಾನು ನನ್ನ ಫ್ರೆಂಡ್ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ, ನೀನೇ ಬಂದು ಕರ್ಕೊಂಡು ಹೋಗಬೇಕು. ಬಟ್ ಸಿಚುವೇಶನ್ ನಿಮಗೆ ಗೊತ್ತಿದೆ, ಈ ಟೈಮಲ್ಲಿ ನಾನು ಕಾಲ್ ಮಾಡಿ ಇದಕ್ಕೆಲ್ಲ ಕೇಳೋದು ಹ್ಯುಮ್ಯಾನಿಟಿ ಇನ್ನೂ ಅಲ್ಲ ಅದು, ಆ್ಯಂಡ್ ಕರೆಕ್ಟು ಅಲ್ಲ. ಸೊ ನಾನು ನೋಡಿಲ್ಲ, ಸಿಚುವೇಶನ್ ಎಲ್ಲ ಸರಿ ಹೋಗಲಿ, ನಾನು ಖಂಡಿತ ಅವ್ರಿಗೆ ತೋರಿಸ್ತೀನಿ. ಸರ್, ಸಂಜೆ ಮೀಡಿಯಾ ಶೋ ಅಲ್ಲಿ ನಮ್ಮ 6:30-7 ತನಕ ಇದ್ರಿ. ಹ್ಮ್. ಅವತ್ತೊಂದು ಇನ್ಸಿಡೆಂಟ್ ಆಯ್ತು ಸಾಯಂಕಾಲ. ಏನಕ್ಕೆ ಏನಾಯ್ತು ಅದು ಆಕ್ಸಿಡೆಂಟ್? ಸಾಯಂಕಾಲದ ತನಕ ಜೊತೆಗಿದ್ವಿ. ಹಾಂ, ಅಲ್ಲಿಂದ ಯೂಶ್ವಲಿ ಸಂಡೇಸ್ ನಾನು ಆಶ್ರಮಕ್ಕೆಲ್ಲ ಹೋಗ್ತೀನಿ. ಬಟ್ ಸಂಡೇ ಆಬ್ವಿಯಸ್ಲಿ ಸಿನಿಮಾ ರಿಲೀಸ್ ಅದರೆಲ್ಲ ಇರ್ತೀನಲ್ಲ, ಸೊ ಫ್ರೈಡೇನೇ ಹೋಗಿ ಅವ್ರಿಗೂ ಹೋಗಿದ್ದೆ. ಆ್ಯಂಡ್ ಮುಗಿಸ್ಕೊಂಡು ಬರಬೇಕಾದ್ರೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಿರೀಶ್ ಅವರು ಗಾಡಿ ಓಡಿಸ್ತಿದ್ರು. ಅವ್ರಿಗೆ ಸ್ವಲ್ಪ ಆಟೋಮ್ಯಾಟಿಕ್ ಮತ್ತು ಈ ಗೇರ್ ಗಾಡಿಗೂ ಕನ್ಫ್ಯೂಸ್ ಆಗಿ ಸರಿಯಾಗಿ ಹೋಗಿ ಕೊಟ್ಟರು. ಹೇಗಿದೆ ಸರ್ ಇವಾಗ ನಿಮ್ಮ? ಇಲ್ಲ, ಈಗ ಪರವಾಗಿಲ್ಲ. ನಾನು ಹಿಂದೆ ಕೂತಿದ್ದೆ, ಲಕಿಲಿ ನಾನು ಏನಾದರೂ ಮುಂದೆ ಕೂತಿದ್ರೆ ಅದು ಬೇರೆ ಥರ ಆಗ್ತೈತೇನೋ. ಬಟ್ ಕೆಲವೊಂದು ಕಡೆ ಆಶೀರ್ವಾದ ಅನ್ನೋದು ಇರುತ್ತೆ ಅಂತ ಹೇಳ್ತಾರಲ್ಲ, ಅದು ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಸ್ವಲ್ಪದಲ್ಲೇ ಆಗಿದೆ. ಅದಲ್ಲಿ ಬಿಟ್ಟಾಗ ಎಷ್ಟು ಜನ ಬೈಕೊಂಡಿರ್ಬೇಕು, ಏನಾರು ಆಗ್ಬೇಕು ಇವ್ನಿಗೆ ಅನ್ನೋ ಥರ. ಮುಂಗುಸಿ ತಪ್ಸಕ್ ಹೋಗಿ ಅದು ಏನೋ ಆಕ್ಸಿಡೆಂಟ್ ಆಗಿದ್ದು. ಹೌದು. ನೀವು ಮುದ್ದಿನಪಾಳ್ಯ ಆ ಕಡೆ ಎಲ್ಲ ಹೋದ್ರೆ ನಿಮಗೆ ಪಿಕಾಕ್, ಮಂಗೂಸ್ ಎಲ್ಲ ಕಾಣುತ್ತೆ. ಅಂದರೆ ಆ ಸಿಚುವೇಶನ್ ಹೇಗಾಗಿದೆ ಅಂತಂದರೆ, ಅದು ಸಡನ್ಲಿ ಫ್ರಂಟಲ್ಲಿ ಬಂದಿದೆ. ಇವರು ಅದನ್ನ ಸ್ವಲ್ಪ ಅವಾಯ್ಡ್ ಮಾಡೋಕೆ ಹೋಗಿ ನಿಮಗೆ ಈ ಗೇರ್ ಗಾಡಿ ಆಟೋಮೆಟಿಕ್ ಗಾಡಿಗೆ ಅದು ಓಡಿಸೋದ್ರಲ್ಲಿ ಎಷ್ಟು ಮೈಂಡಲ್ಲಿ ಇದಾಗುತ್ತೆ ಅಂತ ಗೊತ್ತಿರುತ್ತೆ. ಅವರು ಸಡನ್ಲಿ ಇದು ಕೊಟ್ಟಿದ್ದಾರೆ, ಬೆನ್ಸ್ ಅದು ಹೋಗಿ ಕೊಟ್ಟಿದೆ ಸರಿಯಾಗಿ. ಸೊ ಕೊನೆಯದಾಗಿ ಆಡಿಯನ್ಸ್ಗೆ ಏನು ಹೇಳ್ತೀರಾ? ರಾನಿ ರಿಲೀಸ್ ಆಗಿದೆ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಈಗ ಒಂದು ಗ್ರ್ಯಾಟಿಟ್ಯೂಡ್ ಮೂಡಲ್ಲೇ ಇದ್ದೀನಿ ನಾನು. ನನಗೆ ಏನು ಹೇಳಬೇಕು, ಏನು ಕೇಳಬೇಕು, ನನಗೆ ಅದು ಜಾಸ್ತಿ ಅರ್ಥ ಆಗ್ತಾ ಇಲ್ಲ. ಎಲ್ಲ ಅಪ್ರಿಷಿಯೇಟ್ ಮಾಡ್ತಿದ್ದೀರಾ, ಎಲ್ಲ ಇಷ್ಟಪಡ್ತಿದ್ದೀರಾ. ನನಗೆ ನನ್ನ ಫ್ಯಾಮ್ಲಿಗೆ ಪ್ರತಿಯೊಬ್ಬರಿಗೂ ತುಂಬ ಇದರಿಂದ ಖುಷಿ ಆಗ್ತಾ ಇದೆ. ಈ ಒಂದು ವೇದಿಕೆ ಏನು ನೀವು ನಂಗೆ ಮಾಡಿಕೊಡ್ತಿದ್ದೀರಾ, ಈ ಒಂದು ಸ್ಥಾನ ಏನು ನಂಗೆ ಕೊಡ್ತಾ ಇದ್ದೀರಾ, ಟ್ರಸ್ಟ್ ಮೀ, ಲೈಫ್ ಲಾಂಗ್ ನಾನು ಪ್ರತಿಯೊಂದು ಕೆಲಸದಿಂದನೂ ಪ್ರೌಡ್ ಆಗೋ ಥರ ನಾನು ಕೆಲಸ ಮಾಡ್ತೀನಿ. ತುಂಬ ರೆಸ್ಪಾನ್ಸಿಬಲಿ ಈ ಒಂದು ಜಾಗ, ಈ ಒಂದು ಆಪರ್ಚುನಿಟಿನ ನೋಡ್ಕೋತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲಿಯ ಒಬ್ಬ ಪಾರ್ಟ್ ಅಂತ ತೋರಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಪೆಷಲಿ ಕಮೆಂಟ್ಸಲ್ಲಿ ಮತ್ತು ಟೀಸರ್ ಬಂದಾಗ, ಟ್ರೇಲರ್ ಬಂದಾಗ ಸುಮಾರು ಜನ ಸಿನಿಮಾ ನೋಡಾದ್ಮೇಲೆ ಒಂದಷ್ಟು ದರ್ಶನ್ ಸರ್ ಫ್ಯಾನ್ ಪೇಜಸ್ ಎಲ್ಲ ಒಂದಷ್ಟು ವಿಡಿಯೋಸ್ ಎಲ್ಲ ಶೇರ್ ಮಾಡ್ತಿದ್ದಾರೆ, ಇನ್ನಷ್ಟು ಜನಕ್ಕೆ ರೀಚ್ ಮಾಡೋ ಥರನೂ ಮಾಡ್ತಿದ್ದಾರೆ. ಸೊ ಅವ್ರಿಗೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವೆಲ್ಲ ತುಂಬ ಜೆನ್ಯೂನ್ ಆಗಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.